Welcome to Dehamrita YouTube channel. Please subscribe, like and share. ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಹೀರೆಕಾಯಿ ಗ್ರೇವಿ ಹಾಗೆ ಮೆಣಸಿನಕಾಯಿ ಮಸಾಲ ಮೆಣಸಿನಕಾಯಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಫ್ರೆಂಡ್ಸ್. ನೋಡಿ, ಹೀರೆಕಾಯಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಒಂದು 2 ಸರಿ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ತಗೊಂಡ್ಬಿಡಿ. ಆನಂತರ ನೋಡಿ, ನಾನು ಮೆಣಸಿನಕಾಯಿನ ತೊಟ್ಟು ಸಮೇತ ಏನು ಮಾಡ್ತಾಯಿದ್ದೀನಿ, ವಾಶ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ತೊಳೆದು ತಗೊಂಡ್ಬಿಡಿ. ಆನಂತರ ಇವೆರಡಕ್ಕೂ ಏನು ಮಸಾಲೆ ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು ಮೀಡಿಯಮ್ ಗಾತ್ರದ ಟೊಮೊಟೊ, ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಅರಿಶಿನ ಹಾಗೂ 4 ಮೆಣಸಿನಕಾಳು ಮತ್ತು 1 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಈ ಹಸಿಮೆಣಸಿನಕಾಯಿ ಮತ್ತು ಟೊಮೊಟೊನ ಹುರಿದು ತಗೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಮೆಣಸಿನಕಾಯಿ ಫ್ರೈಗೆ ಏನು ಮಸಾಲೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ನಾನಿವಾಗ ಕಾಯಿ ಹಾಕ್ಕೊಂಡೆ. ಆನಂತರ ನೋಡಿ, ಬೆಳ್ಳುಳ್ಳಿ, ಉಪ್ಪು ಹಾಗೂ ಜೀರಿಗೆ ಇಷ್ಟೇ. ಇದಕ್ಕೆ ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಖಾರ ಹಾಕಂಗಿಲ್ಲ. ಈ ಮಸಾಲೆನ ಮಾಡಿ ತೆಕ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಮೆಣಸಿನಕಾಯಿನ ನಾವು ತಯಾರು ಮಾಡ್ಕೊಳ್ಳೋಣ ಫ್ರೈಗೋಸ್ಕರ. ಈ ರೀತಿ ಒಂದು ಸೇಫ್ಟಿ ಪಿನ್ ತೊಗೊಂಡ್ಬಿಟ್ಟು ಅದು ನೀಟಾಗಿ ಹೊಟ್ಟೆ ಸೀಡ್ಬಿಟ್ಟು ಅದರಲ್ಲಿರೋ ಬೀಜಗಳನ್ನೆಲ್ಲ ನಾವು ತೆಕ್ಕೋಬೇಕು ಫ್ರೆಂಡ್ಸ್. ಬೀಜಗಳನ್ನು ತೆಗಿಲಿಲ್ಲ ಅಂದರೆ ನಮ್ಮದು ಮೆಣಸಿನಕಾಯಿ ಮಸಾಲ ಇದೆಯಲ್ಲ ತುಂಬ ಖಾರ ಆಗಿಬರುತ್ತೆ. ಆ ಕಾರಣಕ್ಕೆ ಬೀಜನ ತೆಗೆದುಬಿಟ್ಟು ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಆ ಮೆಣಸಿನಕಾಯಿ ಒಳಗಡೆ ನೀಟಾಗಿ ಈ ರೀತಿ ಫಿಲ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಫಿಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದು ಕ್ಲೋಸ್ ಆಗುತ್ತೆ, ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಆನಂತರ ಅದನ್ನು ನಾವು ಏನು ಮಾಡೋದು ಅಂತ ನೆಕ್ಸ್ಟ್ ನೋಡೋಣ. ಇದು ಗೊತ್ತಲ್ವಾ ಏನೇನು ಮಸಾಲೆ ಹಾಕಿದ್ದೀನಿ ಅಂತ ಹೇಳಿ. ಕಾಯಿ, ಜೀರಿಗೆ ಹಾಗೂ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಒಂದೇ ಒಂದು 4 ದಳದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸು. ಆಮೇಲೆ ರೊಟ್ಟಿ ಜೊತೆಗೆ, ಖಡಕ್ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಸೈಡ್ಸಿಗೆ ತುಂಬ ಸಖತ್ತಿರುತ್ತೆ. ಆಮೇಲೆ ನಾವು ಒಂದೊಂದ್ಸರಿ ಸೈಡ್ಸಿಗೇನು ತರಕಾರಿ ಇರೋದಿಲ್ವಲ್ಲ, ಆ ಟೈಮಲ್ಲಿ ನಾವು ಈ ರೀತಿ ಚಿಲ್ಲಿ ಇದ್ಬಿಟ್ರೆ ಈ ಚಿಲ್ಲಿ ಫ್ರೈನ ಮಾಡ್ಕೊಂಡು ನಾವು ಆರಾಮ್ಸೆ ಊಟ ಮಾಡ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನಾವು 2 ದಿವಸ ಇಟ್ಕೊಂಡು ತಿಂದರೂ ಕೂಡ ಈ ಚಿಲ್ಲಿ ಫ್ರೈ ನಮಗೆ ಕೆಡೋದಿಲ್ಲ ಫ್ರೆಂಡ್ಸ್. ಫ್ರಿಜ್ ಬೇಡ, ಫ್ರಿಜ್ ಇಲ್ಲದೇ ನಾವು ಆರಾಮಾಗಿ 2 ದಿವಸ ಇದನ್ನು ಇಟ್ಕೊಂಡು ತಿನ್ಬೋದು. ನೋಡಿ, ಬೀಜನ ನೀಟಾಗಿ ಈ ರೀತಿ ತಕ್ಕೋಬೇಕು ಫ್ರೆಂಡ್ಸ್. ತೆಗೆದುಬಿಟ್ಟು ನೋಡಿ, ನಾನಿವಾಗ ಎಲ್ಲ ಮೆಣಸಿನಕಾಯಿಗಳಿಗೂ ಮಸಾಲೆನ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಾದಮೇಲೆ ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈ ಮೆಣಸಿನಕಾಯಿನೆಲ್ಲ ಬಿಸಿ ತವಾ ಮೇಲೆ ಫ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ನಾವು ಗ್ಯಾಸ್ನ ಉರಿನ ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ನಾವು ಜಾಸ್ತಿ ಉರಿ ಇಟ್ಕೊಂಡ್ವಿ ಅಂದರೆ ಮೆಣಸಿನಕಾಯಿ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ಆ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಬ್ರೌನ್ ಕಲರಲ್ಲಿ ಚೇಂಜ್ ಆಗಬೇಕು ಅಷ್ಟೇ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡುವಾಗ ಸ್ವಲ್ಪ ಬಾಗಿಲು, ಕಿಟಕಿ ಎಲ್ಲ ಓಪನ್ ಮಾಡಿ. ತುಂಬ ಘಾಟ್ ಇರುತ್ತೆ. ಇಲ್ಲಾಂದರೆ ಜಾಸ್ತಿ ಆಯಿಲಲ್ಲಿ ಹಾಕಿದರೆ ಅಷ್ಟು ಘಾಟ್ ಬರೋಲ್ಲ. ನಾನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿದ್ದಕ್ಕೆ ಸ್ವಲ್ಪ ಘಾಟ್ ಬಂತು. ಮತ್ತು ಮೇಲೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಊಟದ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾವಿವತ್ತು ಪರೋಟ ಜೊತೆಗೆ ಹಾಗೂ ರೈಸ್ ಜೊತೆಗೆ ಸೈಡ್ಸಿಗೋಸ್ಕರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಮೆಣಸಿನ್ಕಾಯಿ ಈ ರೀತಿ ಮೆಣಸಿನ್ಕಾಯಿ ಇದ್ದರೆ ನಮಗೆ ಸೈಡ್ಸಿಗೆ ಏನು ಬೇಡ. 2 ದಿನ ನಾವು ಆರಾಮಾಗಿ ಇದನ್ನು ಇಟ್ಕೊಂಡು ನಾವು ಇದನ್ನು ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ನಮ್ಮ ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂದರು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಹೀರೆಕಾಯಿನ ಯಾವ ರೀತಿ ಹೀರೆಕಾಯಿ ಗ್ರೇವಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೆಣಸಿನ್ಕಾಯಿ ಫ್ರೈ ಇದೆಯಲ್ಲ, ಫೈನಲಿ ಯಾವ ರೀತಿ ಬಂತಪ್ಪ ಅಂದರೆ ನೋಡಿ, ಈ ರೀತಿ ಮೆಣಸಿನ್ಕಾಯಿ ಫ್ರೈ ಫೈನಲಿ ಈ ರೀತಿ ಆಯಿತು. ಇದು ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ತಿನ್ನೋದು, ಮಕ್ಕಳು ತಿನ್ನೋದಿಲ್ಲ. ಬನ್ನಿ ನೆಕ್ಸ್ಟ್ ಇವಾಗ ಹೀರೆಕಾಯಿ ಗ್ರೇವಿ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಟೊಮೊಟೊ 5 ರಿಂದ 6 ಹಸಿಮೆಣಸಿನಕಾಯಿ, ಇದನ್ನು ನೀಟಾಗಿ ಫ್ರೈ ಮಾಡಿ ತಗೊಂಡ್ಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿದರೆ ಬೇಗ ಫ್ರೈ ಆಗಿ ಬಂದುಬಿಡುತ್ತೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಮಸಾಲೆಯನ್ನು ಒಂದು ಸ್ವಲ್ಪ ಹುರಿದು ತಗೊಳ್ಳೋದ್ರಿಂದ ಹಸಿ ವಾಸನೆ ಹೋಗೋ ತನಕ ನಾವು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಆಮೇಲೆ ಬೇಗ ಅಡುಗೆ ಹಾಳಾಗಲ್ಲ ಫ್ರೆಂಡ್ಸ್. ಈ ರೀತಿ ಮಸಾಲೆನ ಹುರಿದು ತಗೊಂಡ್ಬಿಡಿ. ಇದಿಷ್ಟು ಹುರಿದಾದ್ಮೇಲೆ ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹೆಚ್ಚು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ
ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಡೋಣ ನೀಟಾಗಿ. ಇದಿಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಮತ್ತೇನು ಮಸಾಲೆ ಹಾಕ್ತೀನಿ ಅಂದರೆ ಒಂದು 4 ಕಾಳು ಮೆಣಸಿನಕಾಳು, ಜೀರಿಗೆನ ಹಾಕ್ತೀನಿ. ಅದನ್ನು ಬೇಕಾದ್ರೆ ನೀವು ಕಾಳು ಮೆಣಸಿನಕಾಳು ಮಾತ್ರ ಹುರಿದು ತಗೊಳ್ಳೇಬೇಕು, ಜೀರಿಗೆನ ಬೇಕಾದ್ರೆ ಹಾಗೆ ಹಾಕಿದ್ರು ಪರವಾಗಿಲ್ಲ ಫ್ರೆಂಡ್ಸ್. ಇದನ್ನು ನೀಟಾಗಿ ಫ್ರೈ ಮಾಡಿ. ನೋಡಿ ಕಾಳು ಮೆಣಸಿನಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ 4. ಇದನ್ನು ನೀಟಾಗಿ ಫ್ರೈ ಮಾಡಿ ತಗೊಳ್ಳಿ. ನೀವು ಬೇಕಾದ್ರೆ ಒಣಮೆಣಸಿನ್ಕಾಯಿ ಇದ್ದರೆ ಒಣಮೆಣಸಿನ್ಕಾಯಿ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲ ಅಚ್ಚ ಖಾರದ ಪುಡಿ ಇದ್ದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ತಿಕ್ನೆಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಗ್ರೇವಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ತೆಂಗು, ಹಾಗೆ ಬೆಳ್ಳುಳ್ಳಿ, ಅರಿಶಿನ ಪುಡಿ ಹಾಗೂ ಹುರಿದಿಟ್ಟ ಮಸಾಲೆ ಇಷ್ಟು ಹಾಕಿ ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಷ್ಟೇ ಮಸಾಲೆ: ಜೀರಿಗೆ ಮತ್ತು ಕಾಳು ಮೆಣಸಿನಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ತೆಂಗು. ಇಷ್ಟೇ ಮಸಾಲೆ, ಇದಕ್ಕೆ ಇನ್ನೇನೂ ಇಲ್ಲ. ಇಷ್ಟೇ ಹಾಕಿದರೆ ಮಾತ್ರ ಅದು ಟೇಸ್ಟಾಗಿ ಬರುತ್ತೆ, ಮತ್ತು ಬೇರೆ ಏನಾರು ಆ್ಯಡ್ ಮಾಡಿದ್ರೆ ಟೇಸ್ಟಾಗಿರಲ್ಲ ಫ್ರೆಂಡ್ಸ್. ಇವಾಗ ಮಸಾಲೆನ ರುಬ್ಬಿ ತಗೊಂಡು ಬಂದಾಯಿತು ಫ್ರೆಂಡ್ಸ್. ನೋಡಿ ಒಂದು 2 ರಿಂದ 3 ಟೇಬಲ್ ಟೀ ಸ್ಪೂನ್ ಇಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಸ್ವಲ್ಪ ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ, ಹಾಗೆ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ ತಕ್ಷಣ ಇದೊಂದು ಸ್ವಲ್ಪ ಕೆಂಪಗಾದ ತಕ್ಷಣ ಮಸಾಲೆ ಆ್ಯಡ್ ಮಾಡೋಣ. ಜೊತೆಗೆ ನಾನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ, ಮಸಾಲೆ ಪುಡಿ ಹಾಕಿದ್ದೀನಿ. ನೀವು ಬೇಕಿದ್ರೆ ಗರಂ ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ, ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಹಾಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ನೀಟಾಗಿ ಒಂದು ಸ್ವಲ್ಪ ಅರ್ಧ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನು ಅರ್ಧ ಮಸಾಲೆನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಹೆಚ್ಚಿಟ್ಟು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಎಲ್ಲ ಮಸಾಲೆನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವೊಂದು ಸರಿ ಮಾಡಿಕೊಂಡು ಇದನ್ನು ತಿಂದ್ಬಿಟ್ಟು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಮಾಡಿಟ್ಕೊಂಡಿದ್ದೆ. ಆ ಹುಣಸೆ ಹುಳಿನ ಪಲ್ಯ ಎಲ್ಲ ಆದಮೇಲೆ, ಗ್ರೇವಿ ಎಲ್ಲ ಆದಮೇಲೆ ಕೊನೆಗೆ ಹಿಂಡಬೇಕು. ಮೊದಲೇ ಹಿಂಡಿದರೆ ಹೀರೆಕಾಯಿ ನಮಗೆ ಬೆಂದು ಬರೋದಿಲ್ಲ, ಆ ಕಾರಣಕ್ಕೆ ಕೊನೆಯದಾಗಿ ಹಿಂಡಿದ್ದೀನಿ. ನೋಡಿ ಇಷ್ಟೆಲ್ಲ ಆದಮೇಲೆ ಫೈನಲಿ ನಮಗೆ ರಾತ್ರಿ ಊಟಕ್ಕೆ ಸಜ್ಜಾಯಿತು. ನೋಡಿ ಕಡುಬು, ಹೀರೆಕಾಯಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್, ಹಾಗೆ ಚಿಲ್ಲಿ ಫ್ರೈ ಮಾಡಿಬಿಟ್ಟು ಮತ್ತು ಪರೋಟಾಗೆ ಇದನ್ನು ಹೀರೆಕಾಯಿದು ಗ್ರೇವಿ ಮಾಡ್ಕೊಂಡಿದ್ವಿ. ಪರೋಟ ಹೀರೆಕಾಯಿ ಗ್ರೇವಿ ತುಂಬ ಟೇಸ್ಟಾಗಿತ್ತು. ಪುಳಿಯೋಗರೆ, ಕಡುಬು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್.